ಮೂಡ ಅಕ್ರಮದ ಕೇಸ್ ಒಂದಷ್ಟು ದಿನಗಳಿಂದ ತಣ್ಣಗಾಗಿತ್ತು. ಯಾಕಂದ್ರೆ ಕೋರ್ಟ್ನಲ್ಲಿ ಯಾವುದೇ ವಿಚಾರಣೆ ಇರಲಿಲ್ಲ, ತನಿಖೆ ನಡೀತಾ ಇತ್ತು ಇಡಿಯಿಂದ ಮತ್ತು ಲೋಕಾಯುಕ್ತದಿಂದ. ಈಗ ಇಡಿ ಅಧಿಕಾರಿಗಳು ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯನವರ ನೇರ ಪಾತ್ರದ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಆ ರಿಪೋರ್ಟ್ ನೋಡಿದ್ರೆ ಇಡೀ ಮೂಡ ಹಗರಣದಲ್ಲಿ ಸಿದ್ದರಾಮಯ್ಯ ಪ್ರಭಾವ ಇದೆ ಅನ್ನೋದನ್ನ ಇಡಿ ತನಿಖೆಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಮೂಡ ಅಕ್ರಮದ ಬಗ್ಗೆ ತನಿಖೆ ನಡೆಸಿ ಲೋಕಾಯುಕ್ತಗೆ ಇಡಿ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರೆ. ಮೂಡಾದಲ್ಲಿ 700 ಕೋಟಿಯಷ್ಟು ಅಕ್ರಮ ಆಗಿದೆ ಅಂತ ಇಡಿ ಅಧಿಕಾರಿಗಳು ಒಟ್ಟಾರೆ ವರದಿಯನ್ನ ಕೊಟ್ಟಿದ್ದಾರೆ. 700 ಕೋಟಿಯಷ್ಟು ಅಕ್ರಮ ಜೊತೆಗೆ ಮೂಡಾದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬಳಸಿ 14 ಸೈಟ್ ಪಡೆದಿದ್ದಾರೆ ಎನ್ನುವ ವರದಿಯನ್ನ ಇಡಿ ಲೋಕಾಯುಕ್ತಗೆ ಕೊಟ್ಟಿದೆ. 700 ಕೋಟಿಯ ಅಕ್ರಮವೇ ಬೇರೆ, ಸಿದ್ದರಾಮಯ್ಯನವರಿಗೆ ಪತ್ನಿಗೆ ಹಂಚಿಕೆಯಾದಂತಹ 14 ಸೈಟ್ಗಳ ಅಕ್ರಮವೇ ಬೇರೆ. ಎರಡು ಬೇರೆ ಬೇರೆ ಪ್ರಕರಣಗಳನ್ನು ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಲೋಕಾಯುಕ್ತ ಅಧಿಕಾರಿಗಳು ಈ ಕೇಸ್ನ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅವರು ಕೋರ್ಟ್ಗೆ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಬೇಕು. ಅದಕ್ಕೂ ಮೊದಲೇ ಇಡಿ ರಿಪೋರ್ಟ್ ಬಯಲಾಗಿದೆ. ಡಿಸೆಂಬರ್ 10ನೇ ತಾರೀಕಿಗೆ ಲೋಕಾಯುಕ್ತ ಹೈಕೋರ್ಟ್ಗೆ ಒಂದು ಸ್ಟೇಟಸ್ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡಬೇಕು. ಡಿಸೆಂಬರ್ 24ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ಗೆ ಲೋಕಾಯುಕ್ತದಿಂದ ರಿಪೋರ್ಟ್ ಹೋಗಬೇಕು. ಅದಕ್ಕೂ ಮೊದಲೇ ಇಡಿ ಅಧಿಕಾರಿಗಳು ಈ ಪ್ರಕರಣದ ಈ ಹಗರಣದ ತನಿಖೆಯನ್ನ ಬಹುತೇಕ ಮುಗಿಸಿ ಲೋಕಾಯುಕ್ತಗೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಬಯಲಾಗಿದೆ. ಇಡಿ ರಿಪೋರ್ಟ್ ಏನು ಹೇಳ್ತಾ ಇದೆ? ಡಿನೋಟಿಫಿಕೇಶನ್ ಇಂದ ಹಿಡಿದು ಖರೀದಿ ಪ್ರಕ್ರಿಯೆಯಿಂದ ಹಿಡಿದು ಪರಿವರ್ತನೆ, ಸೈಟ್ ಹಂಚಿಕೆವರೆಗೆ ಎಲ್ಲ ಹಂತದಲ್ಲೂ ಅಕ್ರಮ ಆಗಿದೆ ಅಂತ ಇಡಿ ತನಿಖೆ ಹೇಳ್ತಾ ಇದೆ. ಸಿದ್ದರಾಮಯ್ಯನವರ ಪತ್ನಿಗೆ 14 ಸೈಟನ್ನು ಹಂಚಿಕೆ ಮಾಡಿದ್ದು ಅಕ್ರಮ ಅಂತ ಇಡಿ ರಿಪೋರ್ಟ್ ಹೇಳ್ತಾ ಇದೆ. ಕೆಸರೆಯಲ್ಲಿ, ಮೈಸೂರಿನ ಕೆಸರೆಯಲ್ಲಿ 3.16 ಎಕರೆ ಭೂಮಿಯನ್ನು ಸಿದ್ದರಾಮಯ್ಯನವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ರು. ಆ ಖರೀದಿ ಪ್ರಕ್ರಿಯೆಯೇ ಅಕ್ರಮ. ಖರೀದಿ ನಂತರ ಆ ಭೂಮಿಯನ್ನು ಲೇಔಟ್ ಆಗಿ ಅಭಿವೃದ್ಧಿಯಾಗಿದ್ದ ಭೂಮಿಯನ್ನು ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಲಾಗುತ್ತೆ, ಅದು ಅಕ್ರಮ. ಅದಾದ ನಂತರ ಅಕ್ರಮವಾಗಿ ಪಡೆಯಲಾದ ಭೂಮಿಯನ್ನು ಪಾರ್ವತಿಯವರಿಗೆ ಪರಿಹಾರವಾಗಿ ನೀಡಲಾಗುತ್ತೆ. ಜೊತೆಗೆ ಆ ಭೂಮಿಗೆ ಪಾರ್ವತಿಯವರು 14 ಬೆಲೆ ಬಾಳುವ ಸೈಟ್ಗಳನ್ನು ಪರಿಹಾರವಾಗಿ ಪಡೆದಿದ್ದಾರೆ. ಇಡೀ ಹಗರಣದಲ್ಲಿ ಎಲ್ಲೆಲ್ಲಿ ಪ್ರಭಾವವನ್ನು ಸಿದ್ದರಾಮಯ್ಯನವರು ಬಳಸಿದ್ರು, ಎಲ್ಲೆಲ್ಲಿ ಅಕ್ರಮವಾಗಿದೆ, ಎಲ್ಲೆಲ್ಲಿ ಕಾನೂನು ಉಲ್ಲಂಘನೆಯಾಗಿದೆ, ಎಲ್ಲವನ್ನೂ ವಿವರವಾಗಿ ಇಡಿ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಲೋಕಾಯುಕ್ತ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ತನಿಖೆ ಮಾಡಿ ಅಂತ ಹೇಳಿದ್ಯಾರಿಗೆ? ಲೋಕಾಯುಕ್ತಕ್ಕೆ. ಲೋಕಾಯುಕ್ತದವರು ಈ ವಿಷಯದಲ್ಲಿ FIR ಹಾಕೊಂಡು ತನಿಖೆ ಮಾಡ್ತಾ ಇದ್ರು. ಅದರ ಬೆನ್ನಿಗೆ ಇಡಿ FIR ಮಾಡ್ಕೊಳ್ತು, ತಮ್ಮದೇ ಒಂದು ಕೇಸ್ ಮಾಡ್ಕೊಳ್ತು, ಇದರಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ ಅಂತ. ಇವತ್ತು ಆ ರಿಪೋರ್ಟ್ನಲ್ಲಿ ಹೇಳುತ್ತೆ PMLA ಸೆಕ್ಷನ್ 50ರ ಅಡಿಯಲ್ಲಿ ಮೂಡಾದಲ್ಲಿ ಅಕ್ರಮ ಆಗಿದೆ, ಹಗರಣ ಆಗಿದೆ, ಅಪರಾಧಗಳು ನಡೆದಿದೆ ಅಂತ ರಿಪೋರ್ಟ್ ಕೊಟ್ಟಿದೆ. ಲೋಕಾಯುಕ್ತದವರು ರಿಪೋರ್ಟನ್ನು ಸಲ್ಲಿಕೆ ಮಾಡಬೇಕಾಗಿತ್ತು. ಡಿಸೆಂಬರ್ 24ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ಗೆ ರಿಪೋರ್ಟ್ ಹಾಕಬೇಕು. ಅದು ಚಾರ್ಜ್ ಶೀಟ್ ಆಗಿರಬಹುದು ಅಥವಾ ಬಿ ರಿಪೋರ್ಟ್ ಆಗಿರಬಹುದು. ಅಂದರೆ ಸಿದ್ದರಾಮಯ್ಯ ಮತ್ತು ಇತರೆ 3 ಆರೋಪಿಗಳ ವಿರುದ್ಧ ಆರೋಪ ಸಾಬೀತಾಗಿದೆ ಅಂತ ಸಲ್ಲಿಕೆ ಮಾಡಿದರೆ ಅದು ಚಾರ್ಜ್ ಶೀಟ್ ಆಗುತ್ತೆ. ಈ ಆರೋಪದಲ್ಲಿ ಹುರುಳಿಲ್ಲ ಅಂತೇನಾದರೂ ಲೋಕಾಯುಕ್ತ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರೆ ಅದು ಬಿ ರಿಪೋರ್ಟ್ ಆಗುತ್ತೆ. ಇಡೀ ಕೇಸನ್ನು ಕ್ಲೋಸ್ ಮಾಡಬೇಕು. ಈ ಕೇಸ್ನಲ್ಲಿ ಏನೇನೂ ಆರೋಪಗಳಿಲ್ಲ ಅಂದರೆ ಅದು ಸಿ ರಿಪೋರ್ಟ್ ಆಗುತ್ತೆ. ಈ 3 ರಿಪೋರ್ಟ್ಗಳಲ್ಲಿ ಯಾವುದಾದ್ರೂ ಒಂದನ್ನು ಲೋಕಾಯುಕ್ತ ಸಲ್ಲಿಕೆ ಮಾಡಬೇಕು. ಲೋಕಾಯುಕ್ತ CM ಅಡಿಯಲ್ಲಿ ಬರುವಂತಹ ಸಂಸ್ಥೆ CM ಅವರನ್ನು ಆರೋಪಿ ಅಂತ ಹೇಳಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುತ್ತಾ? ಸಾಮಾನ್ಯವಾಗಿ ಇಲ್ಲ ಅನ್ನುವ ಆನ್ಸರ್ ಬರುತ್ತೆ. ಅದಕ್ಕೂ ಮೊದಲೇ ಇಡಿ ಅಧಿಕಾರಿಗಳು ಈ ರಿಪೋರ್ಟನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ರಿಪೋರ್ಟ್ ಸಲ್ಲಿಕೆ ಮಾಡಿದ ನಂತರ ಸಹಜವಾಗಿ ಏನಾಗುತ್ತೆ? ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒತ್ತಡ ಬರುತ್ತೆ. ಅವರು ಯಾವ ರೀತಿ ವರದಿ ಸಲ್ಲಿಸಬೇಕು?
ಇಡಿ ಅಧಿಕಾರಿಗಳು ಮೂಡಾದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿ ಅಕ್ರಮ ಮಾಡಿದ್ದಾರೆ ಅಂತ ವರದಿ ಕೊಟ್ಟು ಲೋಕಾಯುಕ್ತದವರು ಅದಕ್ಕೆ ವಿರುದ್ಧವಾದಂತಹ ವರದಿಯನ್ನು ಕೊಟ್ಟರೆ ಸಿದ್ದರಾಮಯ್ಯ ತನಿಖೆಯ ಮೇಲೆ ಪ್ರಭಾವ ಬೀರಿದ್ದಾರೆ ಅನ್ನೋದನ್ನು ದೂರುದಾರರು ಮೇಲಿನ ಕೋರ್ಟ್ಗಳಲ್ಲಿ ಪ್ರಶ್ನೆ ಮಾಡ್ತಾರೆ. ಆ ರೀತಿಯಾಗಿ ಆಗುವಂತಹ ಸಾಧ್ಯತೆ ಇದೆ. 2 ರಿಪೋರ್ಟ್ಗಳನ್ನು ಸಲ್ಲಿಕೆ ಮಾಡಬೇಕು. ಒಂದು ಹೈಕೋರ್ಟ್ಗೆ, ಅದು ಡಿಸೆಂಬರ್ 10ನೇ ತಾರೀಕು. ಡಿಸೆಂಬರ್ 10ನೇ ತಾರೀಕಿಗೆ ಒಂದು ರಿಪೋರ್ಟನ್ನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಬೇಕು. ಅದು ಸ್ಟೇಟಸ್ ಕೋ ರಿಪೋರ್ಟ್, ತನಿಖೆ ಎಲ್ಲಿಯವರೆಗೆ ಬಂದಿದೆ ಅಂತ. ಈ ರಿಪೋರ್ಟನ್ನು ಯಾಕೆ ಸಲ್ಲಿಕೆ ಮಾಡಬೇಕು? ಲೋಕಾಯುಕ್ತ ಅಧಿಕಾರಿಗಳು ಮೂಡ ಅಕ್ರಮದ ತನಿಖೆಯನ್ನು ಸರಿಯಾಗಿ ಮಾಡ್ತಾ ಇಲ್ಲ, ಈ ಕೇಸ್ನ ತನಿಖೆಯನ್ನು CBI ಕೊಡಿ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ಹೈಕೋರ್ಟ್ ಹೇಳ್ತು ತನಿಖೆ ಎಲ್ಲಿಯವರೆಗೆ ಬಂದಿದೆ, ಒಂದು ಸ್ಟೇಟಸ್ ರಿಪೋರ್ಟ್ ಕೊಡಿ ಅಂತ. ಅದನ್ನು ಡಿಸೆಂಬರ್ 10ನೇ ತಾರೀಕು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಬೇಕು ಲೋಕಾಯುಕ್ತ. ಅದಕ್ಕೂ ಮೊದಲೇ ಇಡಿ ರಿಪೋರ್ಟ್ ಬಯಲಾಗಿದೆ, ಇಡಿ ತನಿಖೆಯಲ್ಲಿ ಏನೇನು ಅಂಶ ಬಂದಿದೆ ಅನ್ನೋದು ಬಯಲಾಗಿದೆ. ಜೊತೆಗೆ ಡಿಸೆಂಬರ್ 24ನೇ ತಾರೀಕಿಗೆ 3 ತಿಂಗಳು ಮುಗಿಯುತ್ತೆ. ಜನಪ್ರತಿನಿಧಿಗಳ ಕೋರ್ಟ್ ತನಿಖೆಗೆ ಆದೇಶವನ್ನು ಕೊಟ್ಟು 3 ತಿಂಗಳಲ್ಲಿ ರಿಪೋರ್ಟ್ ಕೊಡಬೇಕು ಲೋಕಾಯುಕ್ತ ಇಡೀ ತನಿಖೆಯನ್ನು ಮುಗಿಸಿ. ಅದು ಬಿ ರಿಪೋರ್ಟ್ ಇರ್ಬೋದು, ಚಾರ್ಜ್ ಶೀಟ್ ಇರ್ಬೋದು, ಅಥವಾ ಸಿ ರಿಪೋರ್ಟ್ ಇರ್ಬೋದು. ಅದನ್ನು ಡಿಸೆಂಬರ್ 24ಕ್ಕೆ ಕೊಡಬೇಕು. ಈ 2 ರಿಪೋರ್ಟ್ಗಳು ಸಲ್ಲಿಕೆಯಾಗುವುದಕ್ಕೆ ಮೊದಲೇ ಇಡಿ ರಿಪೋರ್ಟ್ ಬಯಲಾಗಿದೆ. ಹೀಗಾದರೆ ಏನಾಗುತ್ತೆ? ಸಹಜವಾಗಿ ಲೋಕಾಯುಕ್ತ ಮೇಲೆ ಸ್ಪಷ್ಟವಾದ ಪ್ರೆಷರ್ ಆಗುತ್ತೆ. ಈಗ ಇಡಿ ಏನು ಹೇಳಿದೆ ಇದರಲ್ಲಿ? ಇಡಿ ಏನು ಹೇಳ್ತಾ ಇದೆ ಅಂದರೆ, ಇಡೀ ಹಗರಣದಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಕೆಲಸ ಮಾಡಿದೆ ಅಂತ ಇಡಿ ಸ್ಪಷ್ಟವಾದ ಅಭಿಪ್ರಾಯ ಹೇಳ್ತಾ ಇದೆ. 14 ಸೈಟ್ಗಳಿಗಾಗಿ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತ ಇಡಿ ಸ್ಪಷ್ಟವಾದ ಅಭಿಪ್ರಾಯವನ್ನು ಕೊಟ್ಟಿದೆ. 14 ಸೈಟ್ ಪರಿಹಾರವಾಗಿ ಪಡೆಯುವಲ್ಲಿ ಸಿದ್ದರಾಮಯ್ಯನವರ ಪ್ರಭಾವ ಕೆಲಸ ಮಾಡಿದೆ ಅಂತ ಇಡಿ ತನ್ನ ರಿಪೋರ್ಟ್ನಲ್ಲಿ ಹೇಳ್ತಾ ಇದೆ. ಮೂಡ ತನಿಖೆ ನಡೆಸಿ ಲೋಕಾಯುಕ್ತ ಜೊತೆ ವಿವರವನ್ನು ಹಂಚಿಕೊಂಡಿದ್ದಾರೆ ಇಡಿ ಅಧಿಕಾರಿಗಳು. ಲೋಕಾಯುಕ್ತ ಎಡಿಜಿಪಿಗೆ 12 ಪುಟಗಳ ಪತ್ರವನ್ನು ಬರೆದು ತಮ್ಮ ತನಿಖೆಯಲ್ಲಿ ಏನೇನು ಕಂಡು ಬಂದಿದೆ ಅಂತ ಹಂಚಿಕೊಂಡಿದ್ದಾರೆ ಮಾಹಿತಿಯನ್ನ. ಲೋಕಾಯುಕ್ತಗೆ ಇಡಿ ಬರೆದ ಪತ್ರದಲ್ಲಿ ಹಗರಣದ ಬೆಚ್ಚಿ ಬೀಳಿಸುವ ಅಂಶಗಳಿದ್ದಾವೆ. ಏನೇನೂ ಅಕ್ರಮ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ವಾದ ಮಾಡ್ತಿದ್ದಾರೆ. ಆದರೆ ಇಡಿ ತನಿಖೆಯಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಮೂಡಾದಿಂದ ಪಾರ್ವತಿ ಸಿದ್ದರಾಮಯ್ಯಗೆ 14 ಸೈಟ್ಗಳ ಹಂಚಿಕೆಯೇ ಅಕ್ರಮ ಅಂದಿದೆ ಇಡಿ. ಪ್ರತಿ ಹಂತದಲ್ಲೂ ಕಾನೂನು ಉಲ್ಲಂಘನೆಯಾಗಿದೆ, ಅಕ್ರಮ ಆಗಿದೆ, ಪ್ರಭಾವ ಕೆಲಸ ಮಾಡಿದೆ ಅಂತ ಇಡಿ ಹೇಳುತ್ತೆ. 3.1 ಎಕರೆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡುವ ಪ್ರಕ್ರಿಯೆಯೇ ಅಕ್ರಮ. ಜಮೀನು ಮಾರಿದ ವ್ಯಕ್ತಿ ದೇವರಾಜು ನಡೆಯೇ ಅನುಮಾನಾಸ್ಪದ. ಲೇಔಟ್ ಅನ್ನ ಸೈಟ್ಗಳನ್ನಾಗಿ ಹಂಚಿಕೆಯಾದಂತಹ ಲೇಔಟ್ ಅನ್ನ ಕೃಷಿ ಭೂಮಿ ಅಂತ ಮಾರಲಾಗಿದೆ, ಕೃಷಿ ಭೂಮಿ ಅಂತ ಖರೀದಿ ಮಾಡಲಾಗಿದೆ. ಇದಕ್ಕೆ ಉಪಗ್ರಹ ಸಾಕ್ಷ್ಯ ಇದೆ, ಸ್ಯಾಟಲೈಟ್ ಇಮೇಜ್ಗಳಿದಾವೆ ಅಂತ ಹೇಳುತ್ತೆ ಇಡಿ. ಪರಿಹಾರವಾಗಿ 14 ಸೈಟ್ ಪಡೆಯೋದಕ್ಕೆ ಹಲವು ಕಡೆ ಪ್ರಭಾವ ಬೀರಲಾಗಿದೆ. ಸುಮಾರು 20 ವರ್ಷಗಳ ಅವಧಿಯಲ್ಲಿ ನಿರಂತರವಾಗಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿದ್ದಾರೆ ಅಂತ ವರದಿ ಹೇಳುತ್ತೆ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದ ವೇಳೆ ಹಲವು ಪ್ರಕ್ರಿಯೆಯಾಗಿದೆ. ಸಿದ್ದರಾಮಯ್ಯನವರು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯನವರು DCM ಆಗಿದ್ದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯ CM ಆಗಿದ್ದಂತಹ ಸಂದರ್ಭದಲ್ಲಿ, ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕನಾಗಿದ್ದಂತಹ ಸಂದರ್ಭದಲ್ಲಿ MLA, DCM, CM ಮತ್ತು ಅಪೋಸಿಷನ್ ಲೀಡ್ರು ಈ ಎಲ್ಲ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ. ಎಲ್ಲ ಪ್ರಕ್ರಿಯೆಗಳಲ್ಲೂ ಪ್ರಭಾವ ಆಗಿದೆ. ಸಿದ್ದರಾಮಯ್ಯನವರು ತಮ್ಮ ಪರ್ಸನಲ್ PA ದಿನೇಶ್ ಕುಮಾರ್ ಮೂಲಕ ಇಡೀ ಮೂಡಾದ ಸೈಟ್ ಹಂಚಿಕೆ ಪ್ರಕ್ರಿಯೆಯಲ್ಲಿ ನೇರವಾಗಿ ಹಸ್ತಕ್ಷೇಪ ಮಾಡಿದ್ದಾರೆ ಅಂತ ಇಡಿ ರಿಪೋರ್ಟ್ ಹೇಳ್ತಾ ಇದೆ. ಇಡಿ 13 ಪೇಜ್ಗಳ ರಿಪೋರ್ಟ್ ಇದು. 12ರಿಂದ 13 ಪೇಜ್, 13 ಪೇಜ್ಗಳ ರಿಪೋರ್ಟನ್ನು ಲೋಕಾಯುಕ್ತಕ್ಕೆ ಬರೆದಿದ್ದಾರೆ. ನಮ್ಮ ಇನ್ವೆಸ್ಟಿಗೇಷನ್ನಲ್ಲಿ ಈ ಎಲ್ಲ ಅಂಶಗಳನ್ನು ಕಂಡುಕೊಂಡಿದ್ದೀವಿ ಅಂತ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತೊಂದು ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ತನಿಖೆಯ ವಿವರಗಳನ್ನು ಹಂಚಿಕೊಂಡಿದೆ. ಇದು ಬಯಲಾಗಿದ್ದು ರಾಜಕೀಯವಾ?
ಅಥವಾ ಸಿದ್ದರಾಮಯ್ಯನವರ ವಿರುದ್ಧದ ಲೋಕಾಯುಕ್ತ ತನಿಖೆಯ ಮೇಲೆ ಪ್ರಭಾವ ಬೀರುವ ಕಾರಣಕ್ಕಾಗಿ ಬಯಲಾಯ್ತಾ? ಸಹಜವಾಗಿ ಅನುಮಾನಗಳು ಬರುತ್ತೆ. ಈಗ ಇಡಿ ರಿಪೋರ್ಟ್ನಲ್ಲಿ ಏನು ಹೇಳುತ್ತೆ? ಒಂದು 3.16 ಎಕರೆ ಕೆಸರೆಯಲ್ಲಿರುವಂತಹ ಜಮೀನನ್ನು ಡಿನೋಟಿಫಿಕೇಶನ್ ಮಾಡಿದಂತಹ ಪ್ರಕ್ರಿಯೆಯೇ ಅಕ್ರಮ ಅಂತ ಹೇಳುತ್ತೆ. ಡಿನೋಟಿಫಿಕೇಶನ್ ಆಗಿದ್ದು ಯಾವಾಗ? 1997. 1997ರಲ್ಲಿ ಸಿದ್ದರಾಮಯ್ಯನವರು ರಾಜ್ಯದ DCM, ಮೈಸೂರಿನ ಉಸ್ತುವಾರಿ ಸಚಿವರು. ಅವರು DCM ಆಗಿದ್ದಂತಹ ಸಂದರ್ಭದಲ್ಲಿ ಈ ಭೂಮಿಯ ಡಿನೋಟಿಫಿಕೇಶನ್ ಆಗಿದೆ. ಈ ಡಿನೋಟಿಫಿಕೇಶನ್ ಪ್ರಕ್ರಿಯೆಯೇ ಅಕ್ರಮ ಅಂತ ಹೇಳುತ್ತೆ. ಭೂಮಿ ಮೂಡ ವಶಪಡಿಸಿಕೊಂಡಾಗ ಜವರ ಅಲಿಯಾಸ್ ನಿಂಗ ಅನ್ನುವ ವ್ಯಕ್ತಿ ಸತ್ತು ಹೋಗಿರ್ತಾನೆ. ಆದರೆ ಡಿನೋಟಿಫಿಕೇಶನ್ ಮಾಡಿ ಅಂತ ಅರ್ಜಿ ಹಾಕೋದು ಯಾರು? ಜವರ ಅಲಿಯಾಸ್ ನಿಂಗನ ಮಗ ಅಂತ ಹೇಳಿಕೊಳ್ಳುವ ದೇವರಾಜು ಅನ್ನುವ ವ್ಯಕ್ತಿ. ಡಿನೋಟಿಫಿಕೇಶನ್ ಮಾಡುವಾಗ ಜವರ ಅಲಿಯಾಸ್ ಲಿಂಗನ ಮಕ್ಕಳೆಷ್ಟು ಜನ ಇದ್ದಾರೆ, ಅವರ ಕುಟುಂಬ ಯಾವುದು, ವಂಶವೃಕ್ಷ ಎಷ್ಟು, ಡೆತ್ ಸರ್ಟಿಫಿಕೇಟ್ ಇದೆಯಾ, ಯಾವುದನ್ನು ಮೂಡ ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಆಕ್ಚುಲಿ ಡಿನೋಟಿಫಿಕೇಶನ್ ಪ್ರಕ್ರಿಯೆಯನ್ನು ಮೂಡಾಗೆ ಮನವಿಯನ್ನೇ ಸಲ್ಲಿಕೆ ಮಾಡೋದಿಲ್ಲ ದೇವರಾಜು. ಡೈರೆಕ್ಟ್ ಆಗಿ ನಗರಾಭಿವೃದ್ಧಿ ಇಲಾಖೆಗೆ ಸಲ್ಲಿಕೆ ಮಾಡ್ತಾರೆ. ಆಗ ಬಚ್ಚೇಗೌಡರು ಮಿನಿಸ್ಟರ್ ಆಗಿರ್ತಾರೆ, ಸಿದ್ದರಾಮಯ್ಯನವರು DCM. ಅಪ್ಲಿಕೇಶನ್ ಬಂದ ಕೂಡಲೇ ಡಿನೋಟಿಫಿಕೇಶನ್ ಮಾಡಲಾಗುತ್ತೆ. ಜಮೀನು ದೇವರಾಜು ನಡೆಯೇ ಅನುಮಾನಾಸ್ಪದ ಅಂತ ಹೇಳುತ್ತೆ ಇಡಿ. ದೇವರಾಜು ಹೇಳ್ತಾನೆ ನಾನು ಕೃಷಿಕ, ಭೂಮಿ ಕೃಷಿ ಭೂಮಿ ಅಂತ. ಆದರೆ ಇಡಿ ರಿಪೋರ್ಟ್ ಹೇಳುತ್ತೆ ದೇವರಾಜು ಸರ್ಕಾರಿ ನೌಕರ, ಆತ ಒಂದು ದಿನನೂ ಕೃಷಿ ಮಾಡಿಲ್ಲ ಅಂತ. ಆಮೇಲೆ ಡಿನೋಟಿಫಿಕೇಶನ್ ಮಾಡೋದು ಅಂದರೆ ಹೇಗೆ? ಒಂದು ಲೇಔಟನ್ನು ಮಾಡೋದಕ್ಕೆ ಮೂಡ 100 ಎಕರೆಯನ್ನು ವಶಕ್ಕೆ ಪಡೆದಿದೆ, ಜಮೀನನ್ನು ಸ್ವಾಧೀನ ಮಾಡಿಕೊಂಡಿದೆ ರೈತರಿಂದ. ಆದರೆ ಬಡಾವಣೆಯಲ್ಲೇ ಮಧ್ಯದಲ್ಲಿರುವಂತಹ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಡೋದು ಅಂದರೆ ಏನು? ಡಿನೋಟಿಫಿಕೇಶನ್ ನಿರ್ಧಾರ. ಡಿನೋಟಿಫಿಕೇಶನ್ ಅಂದರೆ ಏನು? ಸರ್ಕಾರ ಯಾವುದೇ ಭೂಮಿಯನ್ನು ವಶಪಡಿಸಿಕೊಂಡು ನಂತರ ಆ ವಶಪಡಿಸಿಕೊಂಡದ್ದನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಕೈ ಬಿಟ್ಟರೆ ಅದನ್ನು ಡಿನೋಟಿಫಿಕೇಶನ್ ಅಂತಾರೆ. ಲೇಔಟ್ ಮಧ್ಯದಲ್ಲಿರುವಂತಹ ಭೂಮಿಯನ್ನು ಕೈ ಬಿಟ್ಟಿರೋದು ಅನುಮಾನಾಸ್ಪದ ಅಂತ ಇಡಿ ಹೇಳುತ್ತೆ. ಮೂಲ ಲೇಔಟ್ ಪ್ಲಾನ್ನ ಉಲ್ಲಂಘನೆಯಾದರೂ ಕೂಡ ಈ ಭೂಮಿಯನ್ನು ಉದ್ದೇಶಪೂರ್ವಕವಾಗಿ ಕೈ ಬಿಡಲಾಗಿದೆ ಅಂತ. ಜಮೀನು ಕೈ ಬಿಡೋದಕ್ಕೆ ಅವತ್ತಿಗೆ ನಗರಾಭಿವೃದ್ಧಿ ಸಚಿವರಾದಂತಹ ಬಚ್ಚೇಗೌಡರಿಗೆ ಮನವಿಯನ್ನು ಮಾಡಲಾಯಿತು, ಮೂಡಾಗೆ ಮನವಿ ಮಾಡಲಿಲ್ಲ. ಆವತ್ತಿನ ಸರ್ಕಾರದಲ್ಲಿ CM ಸಿದ್ದರಾಮಯ್ಯನವರು DCM ಆಗಿದ್ದರು, ಅವರ ಮೂಲಕ ಪ್ರಭಾವ ಬೀರಲಾಗಿದೆ ಅಂತ. ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದರು, ಅವರ ಮೂಲಕ ಪ್ರಭಾವ ಬಳಸಿ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಡಿನೋಟಿಫಿಕೇಶನ್ ಮಾಡುವ ಅಧಿಕಾರ ಯಾರಿಗಿದೆ? ರಾಜ್ಯದ ಮುಖ್ಯಮಂತ್ರಿಗಿದೆ. ಆಗ DCM ಆಗಿದ್ದರು, ಇವರು ಪ್ರಭಾವ ಬಳಸಿ ಡಿನೋಟಿಫಿಕೇಶನ್ ಮಾಡಿದ್ದಾರೆ ಅಂತ ಇಡಿ ತನಿಖೆಯಲ್ಲಿ ಹೇಳ್ತಾ ಇದೆ. ಲೇಔಟ್ ಆಗಿದ್ದ ಭೂಮಿಯನ್ನು ಕೃಷಿ ಭೂಮಿ ಅಂತ CM ಬಾಮೈದ ಖರೀದಿ ಮಾಡ್ತಾರೆ 2005ರಲ್ಲಿ. ಮೂಡ ಭೂಮಿಯನ್ನು ಸ್ವಾಧೀನ ಮಾಡಿಕೊಂಡು ಸೈಟ್ಗಳನ್ನು ಹಂಚಿಕೆ ಮಾಡಿರುತ್ತೆ. ಅಷ್ಟಾದರೂ CM ಬಾಮೈದ ಆ ಭೂಮಿಯನ್ನು ಖರೀದಿ ಮಾಡ್ತಾರೆ. 2003ರಲ್ಲಿ ನಾನು ಜಮೀನಿಗೆ ಭೇಟಿ ಕೊಟ್ಟಿದ್ದೆ ಅಂತ ಮಲ್ಲಿಕಾರ್ಜುನ ಸ್ವಾಮಿ CM ಬಾಮೈದ ಹೇಳ್ತಾರೆ. ನಾನು ಭೇಟಿ ಕೊಟ್ಟಾಗ ಅಲ್ಲಿ ಕೃಷಿ ಪ್ರಕ್ರಿಯೆಗಳು ನಡ್ತಾ ಇದ್ವು ಅಂತ ಮಲ್ಲಿಕಾರ್ಜುನ ಸ್ವಾಮಿ ಇಡಿ ಮುಂದೆ ಹೇಳ್ತಾರೆ. ಆದರೆ ಫ್ಯಾಕ್ಟ್ ಏನು? 20 ಸೈಟ್ ಅಷ್ಟೊತ್ತಿಗೆ ಹಂಚಿಕೆಯಾಗಿ ಹೋಗಿತ್ತು. ಇಡಿ ಅಧಿಕಾರಿಗಳು 2003ರ ಸ್ಯಾಟಲೈಟ್ ಇಮೇಜ್ಗಳನ್ನು ತೋರಿಸಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಪ್ರಶ್ನೆ ಮಾಡ್ತಾರೆ. ಆಗ ಮಲ್ಲಿಕಾರ್ಜುನ ಸ್ವಾಮಿ ಉತ್ತರ ಹೇಳೋದಿಲ್ಲ, ಇಲ್ಲ ನಾನು ಹೋದಾಗ ಕೃಷಿ ಭೂಮಿ ಆಗಿತ್ತು ಅಂತ. ಇಲ್ಲಿ ನೋಡಪ್ಪ, ನಮ್ಮ ಹತ್ರ ಸ್ಯಾಟಲೈಟ್ ಇಮೇಜಸ್ ಇದೆ 2003ರದ್ದು, ಅದರಲ್ಲಿ ಇದು ಸೈಟ್ ಆಗಿರೋದು ಸ್ಪಷ್ಟವಾಗಿ ಕಾಣುತ್ತೆ ಅಂತಂದರೆ ಮಲ್ಲಿಕಾರ್ಜುನ ಸ್ವಾಮಿ ಆನ್ಸರ್ ಮಾಡೋದಿಲ್ಲ. ಅಂದರೆ ಮೂಡ ಸ್ವಾಧೀನ ಮಾಡಿಕೊಂಡ ಭೂಮಿಯಲ್ಲಿ ಸೈಟ್ಗಳನ್ನು ಅಭಿವೃದ್ಧಿ ಮಾಡಿ ಹಂಚಿಕೆಯಾದ ನಂತರ ಆ ಭೂಮಿಯನ್ನು ಕೃಷಿ ಭೂಮಿ ಅಂತ ಖರೀದಿ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಸೈಟ್ ಮಾಡಿ ಹಂಚಿಕೆಯಾದ ಸ್ಥಳವನ್ನು ಕೃಷಿ ಭೂಮಿ ಅಂತ ಪರಿವರ್ತನೆ, ಲೀಗಲಿ ಕನ್ವರ್ಷನ್ ಮಾಡಿಸಲಾಗುತ್ತೆ. ಹೇಗೆ ಕನ್ವರ್ಷನ್? ಮೈಸೂರಿನ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ಕೊಟ್ಟು ಭೂಮಿಯನ್ನು ಪರಿಶೀಲನೆ ಮಾಡಿ ಪರಿವರ್ತನೆ ಮಾಡ್ತಾರಂತೆ. DC ಸ್ವತಃ DC ಕೂಡ ಲ್ಯಾಂಡ್ ವಿಸಿಟ್ ಮಾಡಿ ಭೂಮಿಯನ್ನು ಪರಿವರ್ತನೆ ಮಾಡಿದ್ದಾರೆ ಅಂತ ರಿಪೋರ್ಟ್ ಹೇಳುತ್ತೆ. ಅಕ್ರಮವಾಗಿ ಭೂಮಿಯ ಪರಿವರ್ತನೆ ಕೂಡ ಆಗಿದೆ. ಅಕ್ರಮ ಖರೀದಿ, ಅಕ್ರಮ ಪರಿವರ್ತನೆ, ಅಕ್ರಮ ಡಿನೋಟಿಫಿಕೇಶನ್. ಇದಾದ ನಂತರ ಪಾರ್ವತಿಯವರು ಎಂಟರ್ ಆಗ್ತಾರೆ. ಜಮೀನು ಖರೀದಿ ಮಾಡಿದ
7 ವರ್ಷದ ಬಳಿಕ ಪಾರ್ವತಿಯವರಿಗೆ ಈ ಜಮೀನನ್ನು ದಾನವಾಗಿ ಬರುತ್ತೆ. ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿಯವರ ಸೋದರ ಜಮೀನು ಖರೀದಿ ಮಾಡಿದ 2003ರಲ್ಲಿ, ಅಂದರೆ 7 ವರ್ಷ ಆದಮೇಲೆ 2010ರಲ್ಲಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಗೆ ಮಲ್ಲಿಕಾರ್ಜುನ ಸ್ವಾಮಿ ಗಿಫ್ಟ್ ಡೀಡ್ ಮಾಡ್ತಾರೆ. ಇದಾದ ನಂತರ ಪಾರ್ವತಿಯವರು ದಾನ ಬಂದ 4 ವರ್ಷ ಸುಮ್ಮನಿರ್ತಾರೆ. ಅದಾದ ನಂತರ ಸಿದ್ದರಾಮಯ್ಯನವರು 2013ರಲ್ಲಿ CM ಆಗ್ತಾರೆ. 2014ರಲ್ಲಿ ಪಾರ್ವತಿಯವರು ಪರಿಹಾರ ಕೊಡಿ ಅಂತ ಮನವಿ ಮಾಡ್ತಾರೆ. ಭೂಮಿ ಖರೀದಿ ಮಾಡಿದ 10 ವರ್ಷ ಪರಿಹಾರ ಕೇಳೋದಿಲ್ಲ. 10 ವರ್ಷದ ನಂತರ ನಮಗೆ ಪರಿಹಾರ ಕೊಡಿ, ನಮ್ಮ ಭೂಮಿಯಲ್ಲಿ ಲೇಔಟ್ ಆಗೋಗಿದೆ, ಪರಿಹಾರ ಕೊಡಿ ಅಂತಾರೆ. ಮೂಡ ನಮಗೆ ಗೊತ್ತಿಲ್ಲದೆ ಆ ಜಾಗದಲ್ಲಿ ಲೇಔಟನ್ನು ಅಭಿವೃದ್ಧಿ ಮಾಡಲಾಗಿದೆ ಅಂತ ಕ್ಲೇಮ್ ಮಾಡಲಾಗುತ್ತೆ. 2014ರಲ್ಲಿ ಬದಲಿ ನಿವೇಶನ ಕೊಡಿ ಅಂತ ಪಾರ್ವತಿಯವರು ಮೂಡಾಗೆ ಅರ್ಜಿ ಸಲ್ಲಿಕೆ ಮಾಡ್ತಾರೆ. CM ಪತ್ನಿ ಪಾರ್ವತಿ ಸಲ್ಲಿಕೆ ಮಾಡಿದ ಅರ್ಜಿಯ ಬಗ್ಗೆ ಅವತ್ತಿನ ಆಯುಕ್ತ ಆಗಿದ್ರಲ್ಲ ಮೂಡ ಕಮಿಷನರ್ ನಟೇಶ್ ವಿಶೇಷ ಮುತುವರ್ಜಿಯನ್ನು ವಹಿಸಿ ಆ ಅರ್ಜಿಯ ವಿಲೇವಾರಿ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ನಟೇಶ್ ಅವರ ವೈಯಕ್ತಿಕ ಹಸ್ತಕ್ಷೇಪದಿಂದಲೇ ವಿಜಯನಗರದ ಬಡಾವಣೆಯಲ್ಲಿ ಪಾರ್ವತಿಯವರಿಗೆ 14 ಸೈಟ್ ಹಂಚಿಕೆಯಾಗುತ್ತೆ. ಈ 14 ಸೈಟ್ಗಳನ್ನು ಹಂಚಿಕೆ ಮಾಡುವ ಸಂದರ್ಭದಲ್ಲಿ 100 ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಇಡಿ ರಿಪೋರ್ಟ್ ಹೇಳುತ್ತೆ. ಯಾವ ಜಾಗದಲ್ಲಿ 3.16 ಎಕರೆ ಭೂಮಿಯನ್ನು ಮೂಡ ಅಕ್ವೈರ್ ಮಾಡ್ಕೊಂಡಿರುತ್ತಲ್ಲ, ಅಲ್ಲಿ 352 ಸೈಟ್ ಖಾಲಿ ಇರುತ್ತೆ. ಪಾರ್ವತಿಯವರಿಗೆ ಪರಿಹಾರ ಬೇಕಿದ್ರೆ ಅಲ್ಲೇ ಕೊಡೋದಕ್ಕೆ ಸೈಟ್ಗಳಿದ್ವು, 352 ಸೈಟು. ಅಲ್ಲೇ 14 ಸೈಟ್ ಪರಿಹಾರ ಕೊಡಬಹುದಾಗಿತ್ತು. ಆದರೆ ಸೈಟ್ ಕೊಟ್ಟಿದ್ದು ಎಲ್ಲಿ? ಮೈಸೂರಿನ ಐಷಾರಾಮಿ ಬಡಾವಣೆ ವಿಜಯನಗರದಲ್ಲಿ. ಅಲ್ಲಿನ ಭೂಮಿಯ ಮೌಲ್ಯ ಬೇರೆ, ಮೈಸೂರಿನ ವಿಜಯನಗರದಲ್ಲಿ ಭೂಮಿಯ ಮೌಲ್ಯ ಬೇರೆ. ಸೈಟ್ ಅಲ್ಲಿ ಖಾಲಿ ಇದ್ದರೂ ಕೂಡ ಬಿಡಿಗಾಸಿನ ಭೂಮಿಯನ್ನು ಕೊಟ್ಟು ಬೆಲೆ ಬಾಳುವ ಭೂಮಿಯನ್ನು ಸಿದ್ದರಾಮಯ್ಯನವರ ಪತ್ನಿ ಪರಿಹಾರವಾಗಿ ಪಡೆದಿದ್ದಾರೆ ಅಂತ ಇಡಿ ರಿಪೋರ್ಟ್ ಹೇಳುತ್ತೆ. ಮೂಡಾದ ಆಯುಕ್ತರಾಗಿದ್ದಂತಹ ನಟೇಶ್ ಅವರ ಜೊತೆ ಸಿದ್ದರಾಮಯ್ಯನವರ PA ದಿನೇಶ್ ಕುಮಾರ್ ಈ ಎಲ್ಲ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರ್ತಾರೆ. ಮೂಡಾದಲ್ಲಿ 50-50 ಅನುಪಾತದಲ್ಲಿ, ಇದು ಇಲ್ಲಿಯವರೆಗೆ ಹೇಳಿದ್ದು ಸಿದ್ದರಾಮಯ್ಯನವರ ಕೇಸ್ದು. ಇದಾದ ನಂತರ ಇನ್ನೊಂದು ಹೇಳುತ್ತೆ, 50-50 ಅನುಪಾತದಲ್ಲಿ 1095 ಸೈಟ್ಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಈ ಸೈಟ್ಗಳ ಮೊತ್ತ 700 ಕೋಟಿ, ಅಂದರೆ 700 ಕೋಟಿಯಷ್ಟು ಅಕ್ರಮ ಮೂಡಾದಲ್ಲಿ ಆಗಿದೆ ಅಂತ ಇಡಿ ರಿಪೋರ್ಟ್ ಮಾಡಿದೆ. ಇದು ಇಡಿ ರಿಪೋರ್ಟ್. ಲೋಕಾಯುಕ್ತ ತನಿಖೆಯಲ್ಲಿ ಏನು ಬರುತ್ತೆ? ಮೂಡಾದಲ್ಲಿ 14 ಸೈಟ್ಗಳನ್ನು ಸಿದ್ದರಾಮಯ್ಯನವರ ಪತ್ನಿಗೆ ಅಕ್ರಮವಾಗಿ ಅಲಾಟ್ ಮಾಡಲಾಗಿದೆ ಅನ್ನುವ ಕೇಸ್ನಲ್ಲಿ ಸಿದ್ದರಾಮಯ್ಯ ಆರೋಪಿ ನಂಬರ್ 1, ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಆರೋಪಿ ನಂಬರ್ 2. ಈಗ ಸಿದ್ದರಾಮಯ್ಯನವರ ವಿರುದ್ಧ ಆರೋಪ ಏನು? ಇಡಿ ತನಿಖೆಯಲ್ಲಿ ಅವರು ಅಕ್ರಮವಾಗಿ ಪ್ರಭಾವ ಬೀರಿದ್ದಾರೆ, ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದ್ದಾರೆ ಅಂತ ಇಡಿ ರಿಪೋರ್ಟ್ ಹೇಳ್ತಿದೆ. ಹಾಗಿದ್ರೆ ಏನೇನು ಪ್ರಭಾವ? ಒಂದು, ಸಿದ್ದರಾಮಯ್ಯನವರು DCM ಆಗಿದ್ದ ವೇಳೆ 3.16 ಎಕರೆ ಭೂಮಿಯ ಅಕ್ರಮ ಡಿನೋಟಿಫಿಕೇಶನ್ ಆಗಿತ್ತು ಅಂತ ಇಡಿ ರಿಪೋರ್ಟ್ ಹೇಳುತ್ತೆ. ಎರಡನೇ ಪ್ರಭಾವ, ಆ ದೇವನೂರು ಬಡಾವಣೆಯ ಮಧ್ಯದಲ್ಲಿದ್ದ ಜಮೀನು ಸ್ವಾಧೀನ ಪ್ರಕ್ರಿಯೆಯಿಂದ ಹೇಗೆ ಕೈಬಿಡಲಾಯಿತು? ಒಂದು ಸೈಟ್ನ ಮಧ್ಯದಲ್ಲಿರುವಂತಹ ಪ್ರಮುಖ ಸ್ಥಳದಲ್ಲಿರುವಂತಹ ಭೂಮಿಯನ್ನು ಸ್ವಾಧೀನ ಪ್ರಕ್ರಿಯೆಯಿಂದ ಯಾಕೆ ಕೈಬಿಟ್ರು? ಕೈ ಬಿಡುವುದರ ಹಿಂದೆ ಲಾಭ ಮಾಡಿಕೊಳ್ಳುವ ಉದ್ದೇಶ ಇದೆ ಅಂತ. ಸೈಟ್ಗಳನ್ನಾಗಿ ಅಭಿವೃದ್ಧಿ ಮಾಡಲಾಗುತ್ತೆ, ಇದೊಂದು ಭೂಮಿ ಮಾತ್ರ ಮೂಲ ಮಾಲೀಕರ ಬಳಿ ಇರುತ್ತೆ ಅಂತ ಅಂದರೆ ಆ ಭೂಮಿಯ ವ್ಯಾಲ್ಯೂ ಹೆಚ್ಚಾಗುತ್ತೆ. ಅದರ ಲಾಭ ಇತ್ತು, ಅದಕ್ಕೋಸ್ಕರ ಪ್ರಭಾವ ಬಳಸಿದ್ದಾರೆ ಅಂತ ಸಿದ್ದರಾಮಯ್ಯ ಮೇಲೆ ಆರೋಪ. ಲೇಔಟ್ ಆಗಿದ್ದ ಭೂಮಿಯನ್ನು ತಹಶೀಲ್ದಾರ್ ಮತ್ತು DC ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡಿಕೊಡ್ತಾರೆ, ಅವರ ಮೇಲೆ ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅಂತ. ಇದಾದ ನಂತರ ಸಿದ್ದರಾಮಯ್ಯನವರು DCM ಆಗಿದ್ದಾಗಲೇ ಅಕ್ರಮವಾಗಿ ಪರಿವರ್ತನೆ 2005 ಲ್ಯಾಂಡ್ ಕನ್ವರ್ಷನ್ ಆಯ್ತಲ್ಲ, ಕೃಷಿ ಭೂಮಿ ಅಂತ ಹೇಳಿ ಲೇಔಟ್ ಆಗಿದ್ದನ್ನು, ಆಗ ಸಿದ್ದರಾಮಯ್ಯ DCM ಆಗಿದ್ದರು. ಅಧಿಕಾರ ದುರ್ಬಳಕೆಯಾಗಿದೆ, ಪ್ರಭಾವ ಬೀರಲಾಗಿದೆ ಅಂತ ಇಡಿ ಹೇಳುತ್ತೆ. ಬದಲಿ ನಿವೇಶನಕ್ಕಾಗಿ ಪಾರ್ವತಿಯವರು ಮೂಡಾಗೆ ಅರ್ಜಿ ಕೊಟ್ರಲ್ಲ, ಆಗ ಸಿದ್ದರಾಮಯ್ಯನವರು CM, ಸಿದ್ದರಾಮಯ್ಯ ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೆ ಮತ್ತೊಂದು ರೀಸನ್ನು. ಮೂಡ ಸೈಟ್ ಹಂಚಿಕೆ ಮಾಡಿದಾಗ ಸಿದ್ದರಾಮಯ್ಯನವರು ವಿಪಕ್ಷ ನಾಯಕ, ಶಾಸಕರು DCM ವಿಪಕ್ಷ ನಾಯಕ CM ಆಗಿದ್ದಾಗ ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅಂತ ಇಡಿ ರಿಪೋರ್ಟ್ ಹೇಳುತ್ತೆ.
ಲೋಕಾಯುಕ್ತ ರಿಪೋರ್ಟ್ನಲ್ಲಿ ಏನು ಬರುತ್ತೆ ಕಾದು ನೋಡೋಣ. ಇದಿಷ್ಟು ಇವತ್ತಿನ ನ್ಯೂಸ್ 360. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.